ಸಿ ಫಾರ್ ಸೆಕೆಂಡ್ ಫೇಸ್. ಫಸ್ಟ್ ಫೇಸ್ ಇದಾಗಲಿ, ಸೆಕೆಂಡ್ ಫೇಸ್ ಕ್ಯಾಬಿನೆಟ್ ತಗೊಂಡು ಮಾಡಿ. ಮೂರ್ನಾಲ್ಕು ಪಾಯಿಂಟ್ಸ್ ಇದೆ ಸರ್. ಮೂರ್ನಾಲ್ಕು ಪಾಯಿಂಟ್ಸ್ ಇದೆ ಸರ್. ಇಂಡಿವಿಜುವಲ್ ಆಗಿ ನಂದು ಏನೂ ಇಲ್ಲ ಸರ್. ಡಿಮ್ಯಾಂಡ್ ರಿಕ್ವೆಸ್ಟ್ ನಿಮ್ಮ ಕೈಯಲ್ಲಿ ಮಾತ್ರ ಮಾಡಕ್ ಸಾಧ್ಯ ಸರ್. ಬೇರೆ ಯಾರ ಕೈಲೂ ಮಾಡಕ್ಕಾಗಲ್ಲ. ಕಾರ್ತಿಕ್ ಕುಮಾರ್. ಒಂದು ನಿಮಿಷ ಫೋನ್ ನಂಬರ್ ಹೇಳಿ. 9964953555. ಒಂದು ನಿಮಿಷ ಸರ್. ನಮಸ್ಕಾರ. ಹಲೋ ಸರ್, ರೋಡ್ ಇಶ್ಯೂನ, ಬಾಟೋಲ್ ಇಶ್ಯೂನ ದೊಡ್ಡದು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರಾಬ್ಲಮ್ ಇದೆ, ಸಮಸ್ಯೆ ಕರೆಕ್ಟ್. ನೀವು ಹೇಳಿದಂಗೆ ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಿದಾಗ ಟೇಕ್ಸ್ ಟೈಮ್. 2 years ಇನ್ಕನ್ವೀನಿಯನ್ಸ್ ಆದರೂ 25 years ಲಾಂಗ್ ಟರ್ಮ್ ಸೊಲ್ಯೂಷನ್ ಸರ್. ನೀವು ಮಾಡಿರೋದು ಸೌತ್ ನಟ್ಕಲ ಪಸಕಲ್ಲಿ ಹೋಗಿ ಇವತ್ತಿನ JC ರೋಡ್ ಇನ್ನು 25 ವರ್ಷ ಏನೂ ಆಗಲ್ಲ. ಬಟ್ 6 ತಿಂಗಳ ಸಮಸ್ಯೆ ಇದೆ. ಅವೇರ್ನೆಸ್ ಯಾರಿಗೂ ಇಲ್ಲ. ದೇ ಆರ್ ಅಟ್ಯಾಕಿಂಗ್ ಆನ್ ಸೋಷಿಯಲ್ ಮೀಡಿಯಾ. ನಮ್ಮಲ್ಲಿ ಸರ್ ಆಸ್ ಅ ಸಿಟಿಸನ್ ಲೇನ್ ಡಿಸಿಪ್ಲಿನ್ ಇಲ್ಲ ಸರ್. ಸೊ ಆ ಅವೇರ್ನೆಸ್ ಬರಬೇಕಂದ್ರೆ ಸರ್, ದೋಸ್ ಆರ್ ಇನ್ ಮೀಡಿಯಾ, ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅವರು, ಆ ಲೇನ್ ಡಿಸಿಪ್ಲಿನ್ ನಾವು ತರಲಿಲ್ಲ ಅಂದ್ರೆ ಸರ್, ಸಿವಿಕ್ ಸೆನ್ಸ್ ಅಂತ ಕರಿತೀವಿ. 50% ಆಫ್ ದಿ ಟ್ರಾಫಿಕ್ ಪ್ರಾಬ್ಲಮ್ ಈಸ್ ವಿತ್ ಇನ್ ಅಸ್, ನಾಟ್ ಆನ್ ಪಾಟೋಲ್, ನಾಟ್ ಆನ್ ಬ್ಯಾಡ್ ರೋಡ್ಸ್. ಬ್ಯಾಡ್ ರೋಡ್ಸ್ ಆರ್ ಟುಡೇ. ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಏನಾದ್ರು ಮಾಡಿದ್ರೆ ಸರ್ ನಾವು ಕಮ್ ಬ್ಯಾಕ್ ಟು ಯು. ನಮಸ್ಕಾರ ಸರ್. ಆಮೇಲೆ ಸರ್ ಒಂದು ನಿಮಿಷ ಸರ್, ಸ್ಕೂಲ್ಸ್ ಅಲ್ಲಿ ಸರ್ CBDಯಲ್ಲಿ ಸೆಂಟ್ ಜೋಸೆಫ್ ಹತ್ರ, ಸೋಫಿಯಾ ಹತ್ರ, ಬಿಷಪ್, ಕ್ರೈಸ್ಟ್, ಕಾರ್ಮಲ್ ಎಲ್ಲ ಒಳಗಡೆ ತುಂಬಾ ಜಾಗ ಇದೆ. ಹಾಫ್ ಆಫ್ ದಿ ರೋಡ್ ಇವ್ರದೇ ಸರ್. ಗಾಡಿ, ಟೆಂಪೋ ಟ್ರಾವೆಲರ್, ಬಸ್. ಅರ್ಲಿ ಮಾರ್ನಿಂಗ್ ಅಲ್ಲ ಸರ್, ಮಧ್ಯಾಹ್ನ 3:30 ಬಿಟ್ಟು ಹೋಗ್ಲು. ನಿಮ್ದು ಇಡೀ ಸುತ್ತಮುತ್ತ CBD ಟ್ರಾಫಿಕ್ ಕಡಿಮೆ ಆಗ್ಬೇಕಂದ್ರೆ ಸರ್, ಈ ಸ್ಕೂಲ್ಗಳು ದೇ ಹ್ಯಾವ್ ಟು ಅಲೋ ದ ಬಸ್ಸಸ್ ಇನ್ಸೈಡ್ ಸರ್. 5-star ಹೋಟೆಲ್ ಆಟಿಟ್ಯೂಡ್ ನೋಡಿ, ಒಂದು ಕಾರ್ ಪಾರ್ಕಿಂಗ್ ಆಚೆ ಕಡೆ ಇರಲ್ಲ ಸರ್. JW ಮ್ಯಾರೆಟ್ ಇರಲಿ, ITC ಇರಲಿ, ನಾಳೆ ಶಾಂಗ್ರಿಲ್ ಅಲ್ಲಿ, ಎವ್ರಿ ಕಾರ್ ಇಸ್ ಗೋಯಿಂಗ್ ಇನ್ಸೈಡ್ ದಿ ಪ್ರಿಮೈಸಸ್. ಸ್ಕೂಲಲ್ಲಿ ಅದು ಆಗ್ತಾ ಇಲ್ಲ. CBD ನಲ್ಲಿ ಇರೋ ಸ್ಕೂಲ್ ಸರ್, ಸುಮಾರು ಕಡೆ ಆಲ್ ಸ್ಕೂಲ್ಸ್ ದೇ ಪ್ರೊವೈಡ್ ದ ಪಾರ್ಕಿಂಗ್. ದೇ ಶುಡ್ ಪ್ರೊವೈಡ್ ದ ಕಾರ್ ಇನ್ಸೈಡ್ ಸರ್. ಫ್ರೀ ಲೆಫ್ಟ್ ಅನ್ನೋದು ಸುಮಾರು ಕಡೆ ಕೊಡೋದಿಲ್ಲ ಸರ್. ಫ್ರೀ ಲೆಫ್ಟ್ ಅನ್ನು ಪೊಲೀಸರು ಅದನ್ನ ಒಂದು ಸರ್ವೆ ಮಾಡಿ ಫ್ರೀ ಲೆಫ್ಟ್ ಅನ್ನು ಕೊಟ್ಟರೆ ಟ್ರಾಫಿಕ್ ಅಲ್ಲಿ ಎಲ್ಲೂ ನಿಲ್ಲೋದಿಲ್ಲ. ಫ್ರೀ ಲೆಫ್ಟ್ ಅನ್ನು ಹಂಗೆ ನಿಲ್ಸ್ಕೊಂಡ್ ಬಿಡ್ತಾರೆ, ಟ್ರಾಫಿಕ್ ಪೈಲಪ್ ಆಗೋಗ್ಬಿಡುತ್ತೆ. ಆ ಕಾರ್ನರ್ ಬಿಲ್ಡಿಂಗ್ ಏನಾದ್ರು ನೀವು ಅಕ್ವೈರ್ ಮಾಡೋ ತರ ಇದ್ರೆ ಫ್ಲೈಓವರ್ ಕಟ್ ಅವಶ್ಯಕತೆ ಇರೋದಿಲ್ಲ. ಆರಾಮಾಗಿ ಗಾಡಿಗಳು ಲೆಫ್ಟ್ಗೆ ಹೋಗ್ಬಿಟ್ರೆ ಸ್ಟ್ರೈಟ್ ಹೋಗೋ ಗಾಡಿಗಳಿಗೆ ಜಾಗ ಇರುತ್ತೆ, ಹೋಯ್ತಾ ಇರುತ್ತೆ. ಸೊ ಸಿಂಪಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ.